ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ದೊಡ್ಡ ಒಂದು ಸಂಶಯ. ಕಾರಣ, ಇಸ್ಲಾಮಿನ ಹೆಸರಲ್ಲಿ ಹಲವಾರು ವಿಭಾಗಗಳಿವೆ. ಎಲ್ಲ ವಿಭಾಗಗಳು ಕೂಡ ಬಂದು ಹೇಳುವುದು ಕುರ್ಆನ್, ಎಲ್ಲರೂ ಕೂಡ ಬಂದು ಹೇಳುವುದು ಹದೀಸ್. ಕೆಲವರು ಬಂದು ಔಲಿಯಾಗಳೊಂದಿಗೆ ಕೇಳಬೇಕಂತ ಹೇಳ್ತಾರೆ, ಅಲ್ಲಿ ಕೂಡ ದಲೀಲ್ ಕುರ್ಆನ್ ಹದೀಸ್. ಕೇಳಬಾರದಂತ ಹೇಳ್ತಾರೆ, ಅದು ಕೂಡ ಕುರ್ಆನ್ ಹದೀಸ್. ಉರೂಸ್ ಮಾಡಬೇಕಂತ ಹೇಳ್ತಾರೆ, ಅದು ಕೂಡ ಕುರ್ಆನ್ ಹದೀಸ್. ಮಾಡಬಾರದಂತ ಹೇಳ್ತಾರೆ, ಅದಕ್ಕೆ ಕೂಡ ಕುರ್ಆನ್ ಹದೀಸ್. ಮೀಲಾದುನ್ ನಬಿ ಮಾಡಬೇಕಂತ ಹೇಳ್ತೇವೆ, ಅದಕ್ಕೆ ಕೂಡ ದಲೀಲ್ ಕುರ್ಆನ್ ಹದೀಸ್. ಎಲ್ಲರೂ ಕೂಡ ಈಗ ಕುರ್ಆನ್ ಹದೀಸ್ ಆಗಿದೆ. ಜನರಿಗೆಲ್ಲ ತುಂಬ ಸಂಶಯ, ನಾವು ಯಾವುದು ಸ್ವೀಕರಿಸಬೇಕು, ಯಾವುದು ಸ್ವೀಕರಿಸಬಾರದು ಎಂದು ಗೊತ್ತಿಲ್ಲದೆ ಹಲವಾರು ಮನುಷ್ಯರ ಮನಸ್ಸು ಗೊಂದಲದ ಗೂಡಾಗಿ ಮಾರ್ಪಟ್ಟಿದೆ. ಅದಕ್ಕೆ ಬೇಕಾಗಿದೆ ಈಗ ಹೇಳ್ತಾ ಇರೋದು, ಗಮನ ಬಿಟ್ಟು ಕೇಳಿದರೆ ಎಲ್ಲ ಸಂಶಯಗಳು ಕೂಡ ಹೋಗ್ತದೆ. ಕುರ್ಆನ್ನಲ್ಲಿ ಹೇಳಿದೆ, ಯುದಿಲ್ಲು ಬಿಹಿ ಕಸೀರನ್ ವಯಹ್ದಿ ಬಿಹಿ ಕಸೀರಾ. ಬಹಳಷ್ಟು ಮಂದಿ ಕುರ್ಆನ್ ಓದಿಕೊಂಡು ದಾರಿ ತಪ್ಪಿದ್ದಾರೆ, ಕುರ್ಆನ್ ಅನ್ನು ಹೇಳಿಕೊಂಡು ದಾರಿ ತಪ್ಪಿದ್ದಾರೆ. ಬಹಳಷ್ಟು ಮಂದಿ ಹಿದಾಯತ್ತಿಗೆ ಬಂದಿದ್ದಾರೆ. ಕುರ್ಆನ್ ಓದಿಕೊಂಡು ದಾರಿ ತಪ್ಪುದಂತ ಹೇಳಿದರೆ ಏನು? ಕುರ್ಆನ್ ಓದಿಕೊಂಡು ಆ ಸಾಹಿತ್ಯವನ್ನು ಮನವರಿಕೆ ಮಾಡಲು ಸಾಧ್ಯವಿಲ್ಲದೆ ಅವರಿಗೆ ಇಚ್ಛೆಯಂತೆ, ಅವರಿಗೆ ಇಷ್ಟ ಬಂದಂತೆ ಅವರು ಅದಕ್ಕೆ ಅರ್ಥ ಬಿಡುವಾಗ ಅವರು ದಾರಿ ತಪ್ಪಿಬಿಡುತ್ತಾರೆ. ಅಲ್ಲ, ಪೂರ್ವಿಕರಾದ ಮುಫಸ್ಸಿರೀನ್ಗಳು ಅವರು ಹೇಳಿದ ಮಾತುಗಳನ್ನು ಚೆನ್ನಾಗಿ ಕೇಳಿ ಪಾಲಿಸಿಕೊಂಡು ಬಂದವರು, ಅವರು ದಾರಿ ತಪ್ಪುವುದಿಲ್ಲ. ಏನಾಗಿದೆ ನಾವು ಅರ್ಥ ಮಾಡಿಕೊಡಬೇಕು. ಇವತ್ತು ಯಾವ ವಿಷಯ ಕೂಡ ಕೇಳಿದರೂ ಕೂಡ, ಯಾವ ವಿಷಯವನ್ನು ಬಂದರೂ ಕೂಡ ಎಲ್ಲರೂ ಹೇಳುವ ಒಂದು ಮಾತಿದೆ, ಕುರ್ಆನ್ ಮೇ ಹೈ, ಹದೀಸ್ ಮೇ ಹೈ. ಕುರ್ಆನ್ ನಲ್ಲಿದೆಯಾ, ಹದೀಸ್ ನಲ್ಲಿದೆಯಾ? ಇದು ಮಾತ್ರವಾಗಿದೆ. ಕೆಲವರೆಲ್ಲ ಭಾವಿಸಿದ್ದು ಇಸ್ಲಾಮಿನ ದಲೀಲ್ ಅಂತ ಹೇಳಿದರೆ ಕುರ್ಆನ್ ಹದೀಸ್ ಮಾತ್ರ ಅಂತ ಹೇಳಿ. ಕುರ್ಆನ್ ನಲ್ಲಿ ಎಲ್ಲ ವಿಷಯಗಳು ಕೂಡ ಇದೆ, ಇಲ್ಲದ್ದು ಯಾವುದು ಕೂಡ ಇಲ್ಲ. ಆದರೆ ನಮಗೆ ಅದು ಅರ್ಥವಾಗುವುದಿಲ್ಲ, ನಮಗೆ ಅರ್ಥವಾಗಬೇಕೆಂದಿಲ್ಲ. ಹದೀಸ್ಗಳಲ್ಲಿ ಎಲ್ಲ ವಿಷಯಗಳು ಇವೆ, ಆದರೆ ಅದು ನಮಗೆ ಅರ್ಥವಾಗಬೇಕೆಂದಿಲ್ಲ. ಅದಕ್ಕಾಗಿದೆ ಇಸ್ಲಾಮಿನ ದಲೀಲಾಗಿರುವುದು ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್. ಇದು ನಾಲ್ಕು ಕೂಡ ಸೇರುವಾಗ, ಇದು ನಾಲ್ಕರಲ್ಲಿ ಯಾವುದಾದರೂ ಒಂದು ಕಡೆಯಲ್ಲಿ ಕಂಡ್ರೆ ಸಾಕು, ನಮಗೆ ಅದನ್ನು ಕಬೂಲ್ ಮಾಡಬಹುದು. ಕುರ್ಆನ್ ಹೇಳಿತು, ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್, ನಮ್ಮೆಲ್ಲರನ್ನು ಕೂಡ ಒಳ್ಳೆಯ ದಾರಿಯಲ್ಲಿ ನೀನು ಮುನ್ನಡೆಸಬೇಕು. ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್, ಮುಸ್ತಕೀಮಾದ ದಾರಿಯಲ್ಲಿ ಮುನ್ನಡೆಸಬೇಕು. ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ, ಮುಸ್ತಕೀಮಾದ ದಾರಿ ಯಾವುದು? ಅಲ್ಲಿ ಕುರ್ಆನ್ ಹೇಳಿಲ್ಲ, ಕುರ್ಆನ್ ಹದೀಸ್ನ ದಾರಿ ಅಂತ ಹೇಳಿಲ್ಲ. ಕುರ್ಆನ್ ಹದೀಸ್ನ ದಾರಿ ಅಂತ ಹೇಳಿದರೆ ಕೇವಲ ಕುರ್ಆನ್ ಹದೀಸ್ ಮಾತ್ರ ನೋಡಿಕೊಂಡು ಅವರಿಗೆ ಮನ ಬಂದಂತೆ ಅರ್ಥ ಬಿಟ್ಟುಕೊಂಡು ಕೆಲವರು ದಾರಿ ತಪ್ಪಲು ಸಾಧ್ಯವಿದೆ. ಆದ್ದರಿಂದ ಅಲ್ಲಾಹು ಹೇಳಿದ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ, ಆ ಸಜ್ಜನರ ಹಾದಿ ಯಾವುದು, ಮುಸ್ತಕೀಮಾದ ಹಾದಿ ಯಾವುದು? ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ, ಅಲ್ಲಾಹು ಅನುಗ್ರಹಿಸಿದವರ ದಾರಿ. ಅಲ್ಲಾಹು ಅನುಗ್ರಹಿಸಿದವರ ದಾರಿ ಯಾರು? ಅನುಗ್ರಹಿಸಿದವರು. ಅದು ಕೂಡ ಕುರ್ಆನ್ ಮತ್ತೊಂದು ಕಡೆ ಅಲ್ಲಾಹು ತಆಲಾ ಹೇಳ್ತಾನೆ, ಅನ್ಅಮಲ್ಲಾಹು ಅಲೈಹಿಂ ಮಿನನ್ ನಬಿಯ್ಯೀನ ವಸ್ಸಿದ್ದೀಕೀನ ವಶ್ಶುಹದಾಇ ವಸ್ಸಾಲಿಹೀನ್. ಪ್ರವಾದಿಗಳ ದಾರಿ, ಸಿದ್ದೀಕೀನ್ಗಳ ದಾರಿ, ಶುಹದಾಗಳ ದಾರಿ, ಮಹಾತ್ಮರುಗಳ ದಾರಿ, ಅವರು ತೋರಿಸಿಕೊಟ್ಟ ಒಂದು ದಾರಿ ಇದೆ. ಅವರು ತೋರಿಸಿಕೊಟ್ಟ ಒಂದು ದಾರಿ, ಅವರು ತೋರಿಸಿಕೊಟ್ಟ ಒಂದು ಪರಂಪರೆ, ಅದರಲ್ಲಿ ಹೋಗುವಾಗ ಆ ದಾರಿ ತಪ್ಪುವುದಿಲ್ಲ. ಕುರ್ಆನ್ ನೋಡಿ ನನಗೆ ತೋಚಿದ್ದು ನಾನು ಹೇಳ್ತೇನೆ, ಅವನಿಗೆ ತೋಚಿದ್ದು ಅವನು ಹೇಳ್ತಾನೆ, ಮತ್ತೊಬ್ಬನಿಗೆ ತೋಚಿದ್ದು ಮತ್ತೊಬ್ಬನು ಹೇಳ್ತಾನೆ. ಆ ರೀತಿ ಒಬ್ಬೊಬ್ಬರು ತೋಚಿದ್ದು ಹೇಳ್ತಾ ಹೋದರೆ ಇಲ್ಲಿ ಬಹಳಷ್ಟು ಇಸ್ಲಾಂಗಳು ಬರಬಹುದು. ಅದಕ್ಕಾಗಿ ಕುರ್ಆನ್ ಹೇಳಿದೆ, ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ, ನಾನು ಅನುಗ್ರಹಿಸಿದವರ ದಾರಿ. ಅನ್ಅಮಲ್ಲಾಹು ಅಲೈಹಿಂ ಮಿನನ್ ನಬಿಯ್ಯೀನ ವಸ್ಸಿದ್ದೀಕೀನ ವಶ್ಶುಹದಾಇ ವಸ್ಸಾಲಿಹೀನ್. ಸಿದ್ದೀಕೀನಗಳ, ಶುಹದಾಗಳ, ಪೂರ್ವಿಕರಾದ ಮಹಾತ್ಮರುಗಳ ದಾರಿಯಾಗಿದೆ.
ಕುರ್ಆನ್ ಹದೀಸನ ದಾರಿ ಅಲ್ವಾ? ಹೌದು, ಇದು ಕುರ್ಆನ್ ಹದೀಸನಂತೆ ದಾರಿ. ಮಹಾತ್ಮರ ಹಾದಿಯಲ್ಲಿ ಹೋಗಬೇಕಂತ ಹೇಳುವಾಗ ಕುರ್ಆನ್ ಹದೀಸ್ ಚೋಡ್ನ, ಕುರ್ಆನ್ ಹದೀಸ್ ಬಿಡಬೇಕು, ಆ ರೀತಿ ಇಲ್ಲ. ಮಹಾತ್ಮರು ಯಾವ ದಾರಿಯಲ್ಲಿ ಸಂಚರಿಸಿದ್ದಾರೋ ಅದು ಕುರ್ಆನ್ ಹೇಳಿದ ದಾರಿಯಾಗಿತ್ತು, ಅದು ಹದೀಸ್ ಹೇಳಿದ ದಾರಿಯಾಗಿತ್ತು. ಅವರು ಕುರ್ಆನ್ ಅನ್ನು ಅರ್ಥ ಮಾಡಬೇಕಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡವರು, ಅವರು ಹದೀಸನ್ನು ಅರ್ಥ ಮಾಡಬೇಕಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡವರು. ಆದ್ದರಿಂದ ಅವರು ಹೋದ ಒಂದು ದಾರಿ, ಆ ದಾರಿಯಲ್ಲಿ ನಾವು ಸಂಚರಿಸಿದರೆ ಅದು ಕುರ್ಆನ್ನ ದಾರಿಯಾಗಿರುತ್ತದೆ, ಅದು ಹದೀಸ್ನ ದಾರಿಯಾಗಿರುತ್ತದೆ. ಕುರ್ಆನ್ ಎಲ್ಲರಿಗೂ ಕೂಡ ಅಷ್ಟು ಸುಲಭದಲ್ಲಿ ಅರ್ಥ ಮಾಡಲು ಸಾಧ್ಯವಿರುವುದಿಲ್ಲ. ಅದು ಅರ್ಥ ಮಾಡಬೇಕಾದ್ರೆ ತುಂಬಾ ಕ್ವಾಲಿಫಿಕೇಶನ್ಗಳಿವೆ. ಆ ಕ್ವಾಲಿಫಿಕೇಶನ್ ಉಳ್ಳವರಿಗೆ ಮಾತ್ರವೇ ಇದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ನನಗೆ ಮನ ಬಂದಂತೆ ನಾನು ಹೇಳಿದರೆ, ನನಗೆ ಈ ಜಗತ್ತಿನಲ್ಲಿ ಬರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತು ಬೆಳೆಯುತ್ತಾ ಇದೆ, ಪ್ರತಿಯೊಂದು ದಿನವೂ ಕೂಡ ಜಗತ್ತು ಅಪ್ಡೇಟ್ ಆಗ್ತಾ ಇದೆ. ನೀವು ನೋಡಿ, ಟೆಸ್ಟ್ ಟ್ಯೂಬ್ ಶಿಶು ಬಂತು, ಟೆಸ್ಟ್ ಟ್ಯೂಬ್ ಶಿಶು ಪುರುಷನ ವೀರ್ಯವನ್ನು, ಹೆಣ್ಣಿನ ಅಂಡಾಣುವನ್ನು ತೆಗೆದು ಒಂದು ಟ್ಯೂಬ್ನಲ್ಲಿ ಇಟ್ಟು ಸಂಕಲನ ಮಾಡಿ ಅದನ್ನು ಬೇರೊಂದು ಹೆಣ್ಣಿನ ಗರ್ಭಾಶಯಕ್ಕೆ ಕೊಟ್ಟು ಹೆರಿಗೆಯಾಗುವಂತಹ ಒಂದು ಪ್ರಕ್ರಿಯೆ. ಈ ಟೆಸ್ಟ್ ಟ್ಯೂಬ್ ಶಿಶು ಬಂದಾಗ ನಮ್ಮ ಮುಂದೆ ತುಂಬ ಕ್ವಶ್ಚನ್ಗಳು ಬರ್ತವೆ. ಏನು, ಈ ಮಗುವಿನ ತಂದೆಯ, ಈ ತಂದೆ ಈ ಒಂದು ಹುಟ್ಟಿದ್ದು ಹೆಣ್ಮಗುವಾದರೆ ಆ ಹೆಣ್ಮಗುವಿಗೆ ನಿಕಾಹ ಮಾಡಿಕೊಡಬೇಕಾದವರು ಯಾರು? ಆ ತಂದೆಯ ಸುತ್ತಿನಲ್ಲಿ ಟೆಸ್ಟ್ ಟ್ಯೂಬ್ನಿಂದ ಆದ ಮಗುವಿಗೆ ಆ ವೀರ್ಯ ತೆಗೆಯಲ್ಪಟ್ಟಂತಹ ತಂದೆಯ ಸುತ್ತಿನಲ್ಲಿ ಮಗಳಿಗೆ ಪಾಲಿಲ್ಲ. ಇನ್ನು ಅಂಡಾಣುವನ್ನು ತೆಗೆದಂತಹ ಮಹಿಳೆ ತಾಯಿಯೋ ಅಥವಾ ಗರ್ಭಾಶಯದಲ್ಲಿ ಇಟ್ಟಂತಹ ತಾಯಿಯೋ, ಈ ರೀತಿ ನೂರಾರು ಸಮಸ್ಯೆಗಳು ಬಂತು. ಕುರ್ಆನ್ ಹದೀಸ್ ಅಂತ ಹೇಳುವ ಕೆಲವರಿದ್ದಾರೆ. ಅವರೊಂದಿಗೆ ಕೇಳಿ ನೋಡಿ, ಕುರ್ಆನ್ ಇಟ್ಟುಕೊಂಡು ಅವರಿಗೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿದೆಯಾ? ಹದೀಸ್ನಲ್ಲಿ ಎಲ್ಲಾದರೂ ಇದರ ಬಗ್ಗೆ ನಸ್ಸಾಗಿ ಹೇಳಿದ್ದು ತೋರಿಸಲಿಕ್ಕೆ ಸಾಧ್ಯವಿದೆಯಾ? ಅದರ ಅರ್ಥ ಕುರ್ಆನ್ ನಲ್ಲಿ ಇಲ್ಲ ಅಂತಲ್ಲ, ಇವರಿಗೆ ಅರ್ಥ ಆಗಲ್ಲ ಅಂತ ಹೇಳಿದ್ದು. ಹದೀಸ್ನಲ್ಲಿ ಇಲ್ಲ ಅಂತ ಅಲ್ಲ, ಇವರಿಗೆ ಅರ್ಥ ಆಗಲಿಕ್ಕಿಲ್ಲ ಅಂತ ಹೇಳಿದ್ದು ನಾನು. ಇದು ಅವರಿಗೆ ಅರ್ಥ ಆಗುವುದಿಲ್ಲ. ಅದೇ ರೀತಿ ಮತ್ತೊಂದು ಬಂತು, ಸಯಾಮೀಸ್. 1978 ಜುಲೈ 25ರಂದು ಆಗಿದ್ದು ಈ ಟೆಸ್ಟ್ ಟ್ಯೂಬ್ ಶಿಶು ಮೊದಲಾಗಿ ಬಂದು ಲೂಯಿ ಬ್ರೌನ್ ಎಂಬ ಒಂದು ಮಗು ಇಂಗ್ಲೆಂಡಿನ ಬೋನ್ ಹಾಲ್ ಕ್ಲಿನಿಕ್ ನಲ್ಲಿ ಅದು ಮಗುವಿಗೆ ಜನ್ಮವಾಯಿತು ಅಂತ ಚರಿತ್ರೆ ಹೇಳ್ತಾ ಇದೆ. ಇನ್ನು ಅದೇ ರೀತಿ ನೀವು ನೋಡಿ, ಇನ್ನು ಅದೇ ರೀತಿ ನಮಗೆ ಕಾಣ್ತಾ ಇದೆ ಸಯಾಮೀಸ್. ಸಯಾಮೀಸ್ ಅಂತ ಹೇಳಿದರೆ ಸಯಾಮೀಸ್ ಕೆಲವೊಮ್ಮೆ ತಲೆ ಒಂದಾಗಿರ್ತದೆ ಮಗುವಿದ್ದು, ಕೆಲವೊಮ್ಮೆ ಹೊಟ್ಟೆ ಒಂದಾಗಿರ್ತದೆ, ಕೆಲವೊಮ್ಮೆ ಎರಡು ಕಾಲು ಎರಡು ಶರೀರ ಇರ್ತದೆ. ಇದು ಬರುವಾಗ ಈಗ 2003 ಜುಲೈ 8ರಂದು ಮರಣ ಹೊಂದಿದ ಲಾಲಾ ಎಂದು ಕರೆಯಲ್ಪಡುವ ಒಂದು ಸಯಾಮೀಸ್ ಬಗ್ಗೆ ದೊಡ್ಡ ಸುದ್ದಿಯಾಗಿತ್ತು. ಆಗ ನಮಗೆ ತುಂಬ ಪ್ರಶ್ನೆಗಳು ಬಂತಲ್ಲಿ. ಎರಡು ಶರೀರವಿದೆ, ಎರಡೇ ಕಾಲಿರುವುದು. ಆ ಸಮಯದಲ್ಲಿ ಈ ಸಯಾಮೀಸ್ ಏನು ಮಾಡಬೇಕು? ಉದು ಮಾಡುವಾಗ ಒಂದು ಮುಖ ತೊಳೆದರೆ ಸಾಕು, ಎರಡು ಮುಖ ತೊಳಿಬೇಕು. ಸ್ನಾನ ಮಾಡುವಾಗ ಇದರಲ್ಲಿರುವ ಎರಡು ಶರೀರವಿದೆ, ಯಾವುದಾದರೂ ಒಂದು ವ್ಯಕ್ತಿಗೆ ಜನಾಬತ್ ಆಯಿತು. ಆ ಸಮಯದಲ್ಲಿ ಹೇಗಾಗಿದೆ ಜನಾಬತ್ ಸ್ನಾನ ಮಾಡುವುದು? ಎರಡು ಶರೀರ ಕೂಡ ತೊಳಿಬೇಕಾ? ಒಂದು ಶರೀರ ತೊಳೆದ್ರೆ ಸಾಕ? ಎರಡು ತಲೆ ಕೂಡ ಸವರಬೇಕಾ? ಇದು ಒಂದು ತಲೆ ಸವರಿದ್ರೆ ಸಾಕ? ಪರಸ್ಪರ ಗೊಂದಲಗಳ ಮೇಲೆ ಗೊಂದಲ. ಇಬ್ಬರಿಗೆ ಎರಡು ಶರೀರವಿದೆ, ಖಾಲಿ ಅಂಟಿಕೊಂಡಿದೆ. ಇಬ್ಬರಲ್ಲಿ ಮತ್ತೊಬ್ಬನ ಗುಹಿಯ ಭಾಗ ನೋಡಬಹುದಾ ಬೇಡವಾ? ಗಂಡು ಮತ್ತು ಹೆಣ್ಣಾಯಿತು, ಮದುವೆ ಹೇಗೆ? ಸಮಸ್ಯೆಗಳ ಮೇಲೆ ಸಮಸ್ಯೆ. ಇದಕ್ಕೆ ಇಸ್ಲಾಮಿನಲ್ಲಿ ಪರಿಹಾರ ಬೇಕು. ಪರಿಹಾರ ಇಲ್ಲದಿದ್ದರೆ ಸಾಧ್ಯವಿಲ್ಲ. ಕುರ್ಆನ್ ನೋಡಿಕೊಂಡು ಹೇಳ್ತೇವೆ, ಹದೀಸ್ ನೋಡಿಕೊಂಡು ಹೇಳ್ತೇವೆ ಅಂತ ಹೇಳುವವರು ಹೇಳಿಕೊಳ್ಳಿ ನೋಡೋಣ ಪರಿಹಾರ. ನಿಮಗೆ ತೂಚಿತನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕ್ವಾಲಿಫಿಕೇಶನ್ ಇರುವವರೇ ಹೇಳಬೇಕು.
ಆದರೆ ಇಸ್ಲಾಮಿನ ಕರ್ಮಶಾಸ್ತ್ರ ವಿದ್ವಾಂಸರು ಅವರು ಇದನ್ನೆಲ್ಲವನ್ನು ಕೂಡ ಬಿಡಿ ಬಿಡಿಯಾಗಿ ಹೇಳಿಬಿಟ್ಟಿದ್ದಾರೆ. ಮಹಾನರಾದ ಮುಹಮ್ಮದ್ ಬಿನ್ ಇದ್ರೀಸ್ ಶಾಫಿഈ ರದಿಯಲ್ಲಾಹು ಅನ್ಹು ಅವರ ಬಗ್ಗೆ ಖತೀಬ್ ಶಿರ್ಬೀನಿ ರದಿಯಲ್ಲಾಹು ಅನ್ಹು ಬರೆಯುತ್ತಾ ಇದ್ದಾರೆ, ವಅನ್ ಶಾಫಿഈ ರದಿಯಲ್ಲಾಹು ಅನ್ಹು ಅನ್ನಹು ಉಖ್ಬಿರ ಬಿ ಇಮ್ರಅತಿನ್ ಲಹಾ ರಅಸಾನಿ. ಒಂದು ಮಹಿಳೆಯ ಬಗ್ಗೆ ಇಮಾಮ್ ಶಾಫಿঈ ರದಿಯಲ್ಲಾಹು ಅನ್ಹು ಅವರಿಗೆ ಮಾಹಿತಿ ಸಿಕ್ಕಿತು. ಲಹಾ ರಅಸಾನಿ, ಎರಡು ತಲೆ ಇರುವ ಒಂದು ಸಯಾಮೀಸ್ ಮಹಿಳೆಯ ಬಗ್ಗೆ ಇಮಾಮ್ ಶಾಫಿঈ ರದಿಯಲ್ಲಾಹು ಅನ್ಹು ಅವರಿಗೆ ಮಾಹಿತಿ ಸಿಕ್ಕಿದಾಗ ಫನಕಹಹಾ ಬಿ 100 ದೀನಾರಿನ್, ಎರಡು ತಲೆ ಇರುವ ಆ ಹೆಣ್ಣನ್ನು 100 ದೀನಾರ್ ಮಹರ್ ಕೊಟ್ಟುಕೊಂಡು ಮದುವೆಯಾಗ್ತಾರೆ. ವನವರ ಇಲೈಹಾ, ನಂತರ ಅವಳನ್ನು ಸಂಪೂರ್ಣವಾಗಿ ನೋಡಿ ಮಸಲೆಲ್ಲ ಕಂಡು ಹಿಡಿದು ಬಿಟ್ಟರು. ಅಂತ್ಯ ದಿನದವರೆಗೆ ಬರುವಂತಹ ಮನುಷ್ಯರಿಗೆ ಕುರ್ಆನ್ ವಿಷಯದಲ್ಲಿ, ಹದೀಸಿನ ವಿಷಯದಲ್ಲಿ, ಕರ್ಮಶಾಸ್ತ್ರದ ವಿಷಯದಲ್ಲಿ ಯಾವುದೇ ಸಂಶಯಗಳು ಉದ್ಭವವಾಗಬಾರದು ಎಂದು ಹೇಳಿಕೊಂಡು ಮಹಾನರಾದ ಇಮಾಮ್ ಶಾಫಿঈ ರದಿಯಲ್ಲಾಹು ಅನ್ಹು ಲಕ್ಷಾಂತರ ಹದೀಸುಗಳನ್ನು ಕಲಿತವರು, ಕುರ್ಆನ್ನ ಪ್ರತಿಯೊಂದು ವಿಷಯಗಳ ಬಗ್ಗೆ ಅರಿವುಳ್ಳವರು, ಅವರೇನು ಮಾಡಿದರು? ಸಯಾಮ್ಯಸಾದ ಮಹಿಳೆಯನ್ನು ಮದುವೆಯಾಗಿ 100 ದೀನಾರನ್ನು ಮದುವೆಯಾಗಿ ಸಂಪೂರ್ಣ ಕಲಿತು ಮಸಾಲೆ ಬರೆದು ಮುಗ್ನಿಲ್ ಮುಹ್ತಾಜ್ 4ನೇ ಪುಟದಲ್ಲಿ ಕಾಣ್ತಾ ಇದೆ. ಅದಕ್ಕಾಗಿ ಇಮಾಮ್ ಶಾಫಿঈ ರದಿಯಲ್ಲಾಹು ಅನ್ಹು, ಇಮಾಮ್ ಅಬೂ ಹನೀಫಾ ರದಿಯಲ್ಲಾಹು ಅನ್ಹು, ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಅವರನ್ನು ಅನುಕರಣೆ ಮಾಡಬೇಕಂತ ಹೇಳುವುದು ಕಾರಣವೇನು? ಅವರು ಹೇಳಿದ್ದು ಕುರ್ಆನ್ ಹದೀಸೇ ಆಗಿದೆ. ಆದರೆ ಅವರು ಕುರ್ಆನ್ ಹದೀಸ್ ಹೇಳಲಿಕ್ಕೆ ತಾಕತ್ತಿರುವವರು, ಅದಕ್ಕೆ ಕ್ವಾಲಿಫಿಕೇಶನ್ ಇರುವವರು. ಎಲ್ಲರಿಗೂ ಕೂಡ ಕುರ್ಆನ್ ವ್ಯಾಖ್ಯಾನ ಮಾಡಲಿಕ್ಕೆ ಆಗಲ್ಲ. ಇವತ್ತು ಹಾಗೆ ಕೆಲವರು ನಾಯಿ ಬೆಕ್ಕಲ್ಲ ಕುರ್ಆನ್ ವ್ಯಾಖ್ಯಾನ ಮಾಡೋದು, ತೋಚಿದವರೆಲ್ಲ ಕುರ್ಆನ್ ಬರೆಯುವುದು, ಕುರ್ಆನ್ ಹದೀಸ್ ಹೇಳುವುದು. ಆದ್ದರಿಂದ ಅಲ್ಲಿ ಹಲವಾರು ಗೊಂದಲಗಳು ಉಂಟಾಗ್ತಾ ಇದೆ. ಕುರ್ಆನ್ ವ್ಯಾಖ್ಯಾನ ಹೇಳಬೇಕಾದರೆ ಮುಫಸ್ಸಿರೀನ್ಗಳಿಗೆ ದೊಡ್ಡ ಕ್ವಾಲಿಫಿಕೇಶನ್ ಬೇಕಿತ್ತು. ಯಾವುದೆಲ್ಲ ಕ್ವಾಲಿಫಿಕೇಶನ್ ಬೇಕು? ಒಂದು ವ್ಯಕ್ತಿ ತಫ್ಸೀರ್ ಬರೆಯಬೇಕಾದರೆ ಅವನು ಅರಬಿ ಭಾಷೆಯಲ್ಲಿ ಅಗಾಧವಾದ ಪಾಂಡಿತ್ಯ ಬೇಕು. ಎರಡನೇದಾಗಿ ಅರಬಿ ವ್ಯಾಕರಣ ಶಾಸ್ತ್ರದಲ್ಲಿ ದೊಡ್ಡ ಪ್ರಾವೀಣ್ಯತೆ ಬೇಕು. ಮೂರನೆಯದಲ್ಲಿ ಕುರ್ಆನ್ ಪಾರಾಯಣ ಶಾಸ್ತ್ರದಲ್ಲೂ ಕೂಡ ದೊಡ್ಡ ಅಗ್ರಗಣ್ಯನಾಗಿರಬೇಕು. ವಿಶ್ವಾಸ ಶಾಸ್ತ್ರದಲ್ಲಿ ಕೂಡ ಅವನಿಗೆ ಪ್ರಾವೀಣ್ಯತೆ ಬೇಕು. ಮಾತ್ರವಲ್ಲ, ಸಬಬುನ್ ನುಜೂಲ್, ಒಂದೊಂದು ಆಯತುಗಳು ಯಾವಾಗ ಬಂತು ಎಂಬುದರ ಹಿಸ್ಟರಿ ಅವನಿಗೆ ಗೊತ್ತಿರಬೇಕು. ಯಾವಾಗ ಬಂತು ಈ ಆಯತ್ ಎಂಬುದರ ಬಗ್ಗೆ ಅವನಿಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಇಸ್ಲಾಮಿಕ ಕರ್ಮಶಾಸ್ತ್ರದಲ್ಲಿ ಅವನಿಗೆ ಪರಿಣತಿ ಬೇಕು. ಇಸ್ಲಾಮಿನ ಚರಿತ್ರೆಗಳನ್ನು ಚೆನ್ನಾಗಿ ಅವನು ಕಲ್ತಿರಬೇಕು. ನಾಸಿಕ್ ಮತ್ತು ಮನ್ಸೂಖ್ ಅವನಿಗೆ ಗೊತ್ತಿರಬೇಕು. ಕೆಲವೊಂದು ಆಯತುಗಳ ನಿಯಮಗಳು ಏನಾಗಿರ್ತದೆ, ರದ್ದಾಗಿರ್ತದೆ, ಪಾರಾಯಣ ಮಾತ್ರ ಇರ್ತದೆ. ಅದರ ಬಗ್ಗೆ ಇವನಿಗೆ ಚೆನ್ನಾಗಿ ಮಾಹಿತಿ ಬೇಕು. ಇನ್ನು ಕನಿಷ್ಠ 1 ಲಕ್ಷ ಹದೀಸ್ ಆದರೂ ಕಂಠಪಾಠ ಮಾಡಬೇಕು. ಅದರ ಸನದನ್ನ ಸಹಿತ ಈ ಕ್ವಾಲಿಫಿಕೇಶನ್ ಇರುವವರು ಈ ಹತ್ತಿರದ ಶತಮಾನದಲ್ಲಿ ಒಬ್ಬರು ಕೂಡ ಬಂದಿಲ್ಲ. ಆದ್ದರಿಂದ ಈ ಶತಮಾನದಲ್ಲಿ ಯಾರಿಗೂ ಕೂಡ ತಫ್ಸೀರ್ ಬರೆಯುವಂತಹ ಅವಕಾಶವಿಲ್ಲ. ಅವರು ಬರೆದರೆ ಅದು ಅಧಿಕೃತ ಆಗುವುದಿಲ್ಲ. ಇನ್ನು ಬರೆಯುವುದಿದ್ರೆ ಪೂರ್ವಿಕರಾದ ಮುಫಸ್ಸಿರೀನುಗಳು ಬರೆದದ್ದನ್ನು ಬರೆಯಬೇಕೇ ಹೊರತು, ಅದರಿಂದ ಹುಡುಕಿಕೊಂಡು ಬರೆಯಬೇಕೇ ಹೊರತು ಸ್ವತಃ ಒಬ್ಬನಿಗೆ ಕಂಡು ಹಿಡಿಯಲು ಇಲ್ಲಿ ಅವಕಾಶ ಇಲ್ಲ. ಅದು ಚಿಕ್ಕಪ್ಪವರೇನಲ್ಲ. ಇಮಾಮ್ ಸಯೂತಿ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಸ್ವಹಾಬಿಗಳಲ್ಲೂ ಕೂಡ ತಫ್ಸೀರಿಗೆ ಪರಿಣತಿಯನ್ನು ಪಡೆದವರು 10 ಜನ ಮಾತ್ರ ಇದ್ದರು ಅಂತ ಹೇಳಿ. ಎಲ್ಲರೂ ಕೂಡ ತಫ್ಸೀರ್ ಹೇಳಲಿಕ್ಕೆ ಶುರು ಮಾಡಿದರೆ ಇಲ್ಲಿ 106 ದೀನ್ ಬಂದು ಬಿಡಬಹುದು. ಇಲ್ಲಿ 106 ದೀನ್ ಬಂದು ಬಿಡಬಹುದು. ಆದ್ದರಿಂದಲೇ ಇಲ್ಲಿ ಈ ಇಸ್ಲಾಮಿನ ಒಂದು ಕುರ್ಆನ್ ಇಲ್ಲಿ ಹೇಳಬೇಕಾದರೆ, ಹದೀಸ್ ಹೇಳಬೇಕಾದರೆ ಅದು ಮುಫಸ್ಸಿರೀನ್ಗಳು ಹೇಳಬೇಕು. ಅದು ಮುಹದ್ದಿಸೀನ್ಗಳು, ಮತ್ತೆ ಕರ್ಮಶಾಸ್ತ್ರ ವಿದ್ವಾಂಸರುಗಳು ಅವರು ಹೇಳಿದ್ದನ್ನು ನಾವು ಯಾಕೆ ಅನುಕರಣೆ ಮಾಡುತ್ತೇವೆ? ಅವರು ಅದಕ್ಕೆ ಪ್ರಾವೀಣ್ಯತೆಯನ್ನು ಪಡೆದವರಾಗಿದ್ದಾರೆ. ಇನ್ನು ಈ ತಫ್ಸೀರ್ ಬರೆಯಲಿಕ್ಕೆ ಮಾತ್ರ ಮುಫಸ್ಸಿರೀನ್ಗಳಿಗೆ ಅವಕಾಶ. ಅದನ್ನು ಒಂದು ಕರ್ಮಶಾಸ್ತ್ರ ನಿಯಮವಾಗಿ ಮಾಡಲಿಕ್ಕೆ
ಇನ್ನು ಕೂಡ ಕ್ವಾಲಿಫಿಕೇಶನ್ ಬೇಕು. ಅದು ಮುಜಿತಹಿದಗಳು ಎಂಬ ಪದವಿಗೆ ಅವರು ತಲುಪಬೇಕು. ಮುಜಿತಹಿದಗಳು ಎಂಬ ಪದವಿಗೆ ತಲುಪಿರಬೇಕು. ಇದರ ಬಗ್ಗೆ ಯಾವುದೇ ಜ್ಞಾನವಿಲ್ಲದವರು ಮತ್ತು ತಫ್ಸೀರ್ ಹೇಳ್ತಾ ಇದ್ದಾರೆ. ಒಂದು ಹದೀಸ್ ನೇರ ಓದ್ಲಿಗೂ ಕೂಡ ಗೊತ್ತಿಲ್ಲದವರು, ಕುರ್ಆನ್ ಸರಿಯಾಗಿ ಓದ್ಲಿಗೂ ಕೂಡ ತಜ್ವೀದ್ ಅನುಸಾರವಾಗಿ ಗೊತ್ತಿಲ್ಲದವರು ಇವತ್ತಿನ ನಿಯಮ ಹೇಳುತ್ತಿರುವ ಕಾಲ. ಯಾರಾಗಿದ್ದಾರೆ ಮುಜಿತಹಿದೀನ್ಗಳು? ಆ ಮುಜಿತಹಿದೀನ್ಗಳಲ್ಲಿ ಹಲವಾರು ವಿಭಾಗಗಳಿವೆ. ಅದರಲ್ಲಿ ಒಂದನೇ ಸ್ಥಾನಕ್ಕೆ ತಲುಪಿದವರಾಗಿದ್ದಾರೆ ಮುಜಿತಹಿದ್ ಮುತ್ಲಕ್ ಎಂಬ ದೊಡ್ಡ ಸ್ಥಾನಕ್ಕೆ ತಲುಪಿದವರು ಮಹಾನರಾದ ಇಮಾಮ್ ಮುಹಮ್ಮದ್ ಬಿನ್ ಇದ್ರೀಸ್ ಶಾಫಿഈ ರಲಿಯಲ್ಲಾಹು ಅನ್ಹು, ಇಮಾಮ್ ಅಬೂ ಹನೀಫಾ ರಲಿಯಲ್ಲಾಹು ಅನ್ಹು, ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹು, ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರೆಲ್ಲರೂ ಏನಾಗಿತ್ತು? ಈ ಮುಜ್ತಹಿದ್ ಮುತ್ಲಕ್ ಎಂಬ ಈ ಉತ್ತಮವಾದ ಅಥವಾ ಅತ್ಯಂತ ಉತ್ತಮವಾದ ಈ ಮದ್ಹಬಿನ ಇಮಾಮ್ ಆಗಲಿಕ್ಕಿರುವ ಕ್ವಾಲಿಫಿಕೇಶನ್ ಏನು? ಅವರು ಅರಬಿ ಸಾಹಿತ್ಯದಲ್ಲಿ ದೊಡ್ಡ ಪ್ರಾವೀಣ್ಯತೆ ಬೇಕು. ಕುರ್ಆನ್ ವಿಷಯದಲ್ಲಿ ಪ್ರತಿಯೊಂದು ಸಬಬು ನುಜೂಲಿನಿಂದ ಹಿಡಿದು ಪ್ರತಿಯೊಂದು ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿರಬೇಕು. ಲಕ್ಷಗಟ್ಟಲೆ ಹದೀಸ್ ಅದರ ಸನದ ಸಹಿತ ಅವರಿಗೆ ಚೆನ್ನಾಗಿ ಗೊತ್ತಿರಬೇಕು. ಕರ್ಮಶಾಸ್ತ್ರದ ನಿಧಾನ ಶಾಸ್ತ್ರ ಅವರಿಗೆ ಗೊತ್ತಿರಬೇಕು. ಅಗಾಧವಾದ ಬುದ್ಧಿಶಕ್ತಿ ಮತ್ತು ನೆನಪು ಶಕ್ತಿ ಬೇಕು. ನಾಸಿಖ್ ಮನ್ಸೂಖ್ ಒಂದೊಂದು ಆಯತ್ತುಗಳು ಬಂದಾಗ ಈ ಆಯತ್ತಿನ ಪ್ರಾಬಲ್ಯತೆ ಇದೆಯಾ ಇಲ್ವಾ? ಕೆಲವು ಪಾರಾಯಣ ಮಾತ್ರ ಪ್ರಾಬಲ್ಯತೆ ಇರುತ್ತದೆ, ಅದರಲ್ಲಿರುವ ನಿಯಮಗಳು ಪ್ರಾಬಲ್ಯತೆ ಇರುವುದಿಲ್ಲ. ಅದರ ಬಗ್ಗೆ ಗೊತ್ತಿರಬೇಕು. ಇದೆಲ್ಲ ಗೊತ್ತಿದ್ದರೆ ಮಾತ್ರವೇ ಅವರಿಗೆ ಮದ್ಹಬಿನ ಇಮಾಮ ಆಗಲಿಕ್ಕೆ ಸಾಧ್ಯ. ಇಮಾಮ್ ಗಜಾಲಿ ರಲಿಯಲ್ಲಾಹು ಅನ್ಹು, ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಅಗಾಧವಾದ ಪಾಂಡಿತ್ಯವಿರುವವರು. ಆದರೆ ಮುಜ್ತಹಿದ್ ಮುತ್ಲಕ್ನ ಸ್ಥಾನಕ್ಕೆ ಅವರು ಕೂಡ ತಲುಪಿಲ್ಲ. ಇವತ್ತಿನ ಬಿದ್ಅತ್ನವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ತಫ್ಸೀರ್ ಮಾಡ್ತೇವೆ, ನಾವೆಲ್ಲರೂ ಕೂಡ ನಿಯಮ ಹೇಳ್ತೇವೆ. ಕುರ್ಆನ್ ನೋಡಿಕೊಂಡು ತೋಚಿದ್ದು, ಕುರ್ಆನ್ ನೋಡಿಕೊಂಡು ಹೇಳುವುದು, ಹದೀಸ್ ನೋಡಿಕೊಂಡು ಹೇಳುವುದು. ಮಹಾತ್ಮರು ನಮಗೆ ಬೇಡ. ಮಹಾತ್ಮರು ಅಂತ ಹೇಳಿದರೆ ಅವರು ಚಿಲ್ಲರ ಮಹಾತ್ಮರಲ್ಲ. ಕುರ್ಆನ್ ನಿಯಮ ಹೇಳಬೇಕಾದರೆ ಅದಕ್ಕೆ ಒಂದು ಕ್ವಾಲಿಫಿಕೇಶನ್ ಬೇಕು. ಆ ಕ್ವಾಲಿಫಿಕೇಶನ್ ಪಡೆದ ಮಹಾತ್ಮರು ಹೇಳುವಾಗ ಅದನ್ನು ಸ್ವೀಕಾರ ಮಾಡಲೇಬೇಕು. ತೋಚಿನಂತೆ ದೀನ್ ಹೇಳಲಿಕ್ಕೆ ಶುರು ಮಾಡಿದರೆ ಇಲ್ಲಿ ದೀನ್ ತುಂಬಾ ವಿಭಾಗವಾಗಿ ಮಾಡಬಹುದು. ಅದರ ಅರ್ಥ ಕುರ್ಆನ್ ಹದೀಸ್ನಲ್ಲಿ ಇಲ್ಲ ಅಂತ ಅಲ್ಲ, ಅರ್ಥ ಮಾಡಿಕೊಳ್ಳಿ. ಅಲ್ ಹಲಾಲು ಬಯ್ಯಿನುನ್ ವಲ್ ಹರಾಮು ಬಯ್ಯಿನುನ್, ಅಲ್ ಹಲಾಲು ಬಯ್ಯಿನುನ್ ವಲ್ ಹರಾಮು ಬಯ್ಯಿನುನ್ ಬೈನಹುಮಾ ಮುಷ್ತಬಿಹಾತ್. ಹಲಾಲ್ ಮತ್ತು ಹರಾಮ್ ವ್ಯಕ್ತವಾಗಿ ಇದೆ ಕುರ್ಆನ್ನಲ್ಲಿ, ಹದೀಸ್ನಲ್ಲಿ ಹಲಾಲ್ ಮತ್ತು ಹರಾಮ್ ವ್ಯಕ್ತವಾಗಿ ಇದೆ, ಅವ್ಯಕ್ತವಲ್ಲ, ಎಲ್ಲವೂ ಕೂಡ ಇದೆ. ಆದರೆ ಬೈನಹುಮಾ ಮುಷ್ತಬಿಹಾತ್, ಎಲ್ಲರಿಗೂ ಕೂಡ ಅದು ಅರ್ಥವಾಗಬೇಕೆಂದಿಲ್ಲ. ಅದರಡಿಯಲ್ಲಿ ತುಂಬಾ ನಿಮಗೆ ಗೊತ್ತಾಗದ ರೀತಿ ಇದೆ, ಅರ್ಥವಾಗುವ ರೀತಿಯಲ್ಲಿಲ್ಲ. ಅದು ದೊಡ್ಡ ಸಾಹಿತ್ಯ ಸಂಪುಷ್ಟತೆಯಿಂದ ಕೂಡಿದ್ದು ಕುರ್ಆನ್. ಲಾ ಯಅಲಮುಹುನ್ನ ಕಸೀರುನ್ ಮಿನನ್ ನಾಸ್, ಜನರಲ್ಲಿ ಅಧಿಕ ಮಂದಿಗೂ ಕೂಡ ಇದರ ಬಗ್ಗೆ ಅರಿವಿಲ್ಲ. ಕುರ್ಆನ್ನಲ್ಲಿ ಏನಿದೆ ಎಂಬುದರ ಬಗ್ಗೆ ಅರಿವಿಲ್ಲ, ಹದೀಸ್ಗಳಲ್ಲಿ ಏನಿದೆ ಎಂಬುದರ ಬಗ್ಗೆ ಅರಿವಿಲ್ಲ. ಸಹೀಹ್ ಬುಖಾರಿಯಲ್ಲಿ ಹದೀಸ್ ಆಗಿದೆ. ಫತಹುಲ್ ಬಾರಿಯಲ್ಲಿ ಇಮಾಮ್ ಇಬ್ನ್ ಹಜರ್ ಅಲ್-ಅಸ್ಕಲಾನಿ ರಲಿಯಲ್ಲಾಹು ಅನ್ಹು ಈ ಹದೀಸನ್ನು ತೆಗೆದುಕೊಂಡು ಹೇಳುತ್ತಾರೆ, ಮಫ್ಹೂಮು ಕೌಲಿಹಿ ಕಸೀರುನ್, ಜಾಸ್ತಿ ಜನರಿಗೆ ಇದರ ಬಗ್ಗೆ ಅರಿವಿಲ್ಲ ಎಂದು ಹೇಳುವಾಗ ನಮಗೆ ಗೊತ್ತಾಯಿತು, ಅನ್ನ ಮಅರಿಫತ ಹುಕ್ಮಿಹಾ ಮುಮ್ಕಿನುನ್ ಲಕಿನ್ ಲಿಲ್ ಕಲೀಲ್ ಮಿನನ್ ನಾಸ್. ನಮಗೆ ಗೊತ್ತಾಯಿತು ಏನಂತ ಹೇಳಿ, ಕೆಲವು ಜನರಿಗೆ ಇದರ ವ್ಯಾಖ್ಯಾನ ಗೊತ್ತಿದೆ, ಸ್ವಲ್ಪ ಜನರಿಗೆ ಇದರ ಬಗ್ಗೆ ಗೊತ್ತಿದೆ. ಕುರ್ಆನ್ನಲ್ಲಿರುವ ಅವ್ಯಕ್ತವಾದ ಕೆಲವು ವಿಚಾರಗಳು, ಹದೀಸ್ಗಳಲ್ಲಿರುವ ಅವ್ಯಕ್ತವಾದ ಕೆಲವು ವಿಚಾರಗಳು, ಇದರ ಬಗ್ಗೆ ಕೆಲವರಿಗೆ ಗೊತ್ತಿದೆ ಅಂತ ಹೇಳಿ ನಮ್ಗೆ ಗೊತ್ತಾಯಿತು. ಕೆಲವರಿಗೆ ಗೊತ್ತಾಗಿದೆ. ಯಾರದು? ಇಮಾಮ್ ಇಬ್ನ್ ಹಜರ್ ಅಲ್-ಅಸ್ಕಲಾನಿ ರಲಿಯಲ್ಲಾಹು ಅನ್ಹು ಅವರು ಬರೆಯುತ್ತಾರೆ, ವಹುಂ ಅಲ್ ಮುಜ್ತಹಿದೂನ್, ವಹುಂ ಅಲ್ ಮುಜ್ತಹಿದೂನ್, ಅವರಾಗಿದ್ದಾರೆ ಮುಜ್ತಹಿದೀನ್ಗಳು.
ಈ ದೊಡ್ಡ ಕ್ವಾಲಿಫಿಕೇಶನ್ ಇರುವ, ಲಕ್ಷಗಟ್ಟಲೆ ಹದೀಸ್ ಕಲಿತಿರುವ, ಸಬಬ್ ನುಜೂಲ್ ಗೊತ್ತಿರುವ, ನಾಸಿಖ್ ಮನ್ಸೂಖ್ ಗೊತ್ತಿರುವ, ಅರಬಿ ಶಾಸ್ತ್ರದಲ್ಲಿ ದೊಡ್ಡ ಪ್ರಾವೀಣ್ಯತೆಯನ್ನು ಪಡೆದಿರುವ, ಇಸ್ಲಾಮಿಕ ಚರಿತ್ರೆಯಲ್ಲಿ ಅಗಾಧವಾದ ಪಾಂಡಿತ್ಯವನ್ನು ಪಡೆದಿರುವ ಈ ಕಲೀಲಾದ ಸ್ವಲ್ಪ ಮಂದಿ ಹುಮಲ ಮುಜ್ತಹಿದೂನ್, ಆ ಮುಜ್ತಹಿದೀನ್ಗಳು ಅವರು ಹೇಳಬೇಕು ದೀನ್. ಅದಕ್ಕಾಗಿ ನಾವು ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಹೇಳಿದಂತೆ ಕೇಳುವುದು, ಅದಕ್ಕಾಗಿ ನಾವು ಇಮಾಮ್ ಅಬೂ ಹನೀಫಾ ರಲಿಯಲ್ಲಾಹು ಅನ್ಹು ಹೇಳಿದಂತೆ ಕೇಳುವುದು, ಅದಕ್ಕಾಗಿ ನಾವು ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹು ಅವರನ್ನು ನೋಡುವುದು, ಅದಕ್ಕಾಗಿ ನಾವು ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಹೇಳಿದ್ದಾರೆ ಅಂತ ನೋಡುವುದು. ಅವರು ಹೇಳಿದ್ದೆಲ್ಲವೂ ಕುರ್ಆನ್ ಆಗಿದೆ, ಆದರೆ ಕುರ್ಆನ್ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ನಮಗೆ ಅರ್ಥವಾಗಿಲ್ಲ. ಅದಕ್ಕಾಗಿ ನಾವು ಅವರು ಹೇಳಿದ್ದು ನೋಡುತ್ತೇವೆ. ಅವರು ಹೇಳಿದ್ದು ನೋಡುವಾಗ ಇಲ್ಲಿ ಇಸ್ಲಾಂ ತುಂಬಾ ಇಸ್ಲಾಂ ಆಗಲಿಕ್ಕೆ ಸಾಧ್ಯವಿಲ್ಲ. ಅದೊಂದು ಸತ್ವವಾಗಿ ಒಂದು ಒಳ್ಳೆ ಮಾರ್ಗವಾಗಿ ಬರುತ್ತದೆ. ಯಾರು ಮುಜ್ತಹಿದೀನ್ಗಳು ಅದನ್ನು ಕಲಿಬೇಕು. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಅವರ ಕ್ವಾಲಿಫಿಕೇಶನ್ ಕಲಿಬೇಕು ನಾವು. ಕೆಲವರೆಲ್ಲ ಹದೀಸ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಅದರ ಬಗ್ಗೆ ಇನ್ಶಾ ಅಲ್ಲಾಹ್ ಮುಂದಿನ ದಿನದಲ್ಲಿ ಹೇಳುವ. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಯಾರಾಗಿದ್ದರು, ಇಮಾಮ್ ಅಬೂ ಹನೀಫಾ ರಲಿಯಲ್ಲಾಹು ಅನ್ಹು ಯಾರಾಗಿದ್ದರು, ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹು ಯಾರಾಗಿದ್ದರು, ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಯಾರಾಗಿದ್ದರು, ಅವರ ಕ್ವಾಲಿಫಿಕೇಶನ್ ಏನು, ಅವರ ಪಾಂಡಿತ್ಯವೇನು, ಅವರು ಒಂದೊಂದು ಹದೀಸುಗಳನ್ನು ಕಂಡುಹಿಡಿಯಲು, ಒಂದೊಂದು ಫಿಕ್ಹಿನ ನಿಯಮಗಳನ್ನು ಕಂಡುಹಿಡಿಯಲು ಎಷ್ಟೊಂದು ಸೂಕ್ಷ್ಮತೆಯನ್ನು ಪಾಲಿಸಿದರು. ಅದೆಲ್ಲ ಕಲಿತುಕೊಂಡ್ರೆ ಇಲ್ಲಿ ಸಮಸ್ಯೆಗಳಿಲ್ಲ. ಇದೇನು ಕೂಡ ಗೊತ್ತಿಲ್ಲ, ಯಾವುದೋ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅಥವಾ ಯಾವುದೋ ಡೈರಿಯಲ್ಲಿ ಯಾರೋ ಬಂದು ಹೇಳಿದ್ದನ್ನು ಕೇಳಿಕೊಂಡು ಇಸ್ಲಾಂ ಇಸ್ಲಾಂ ಅಂತ ಹೇಳಿದರೆ ಮತ್ತೆ ಜನರು ದಾರಿ ತಪ್ಪುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದಲೇ ಇಸ್ಲಾಮಿಗೆ ಮತ್ತು ಗಂಡಾಂತರವಿರುವುದು ಕುರ್ಆನ್ ಹದೀಸ್, ಕುರ್ಆನ್ ಹದೀಸ್, ಕುರ್ಆನ್ ಹದೀಸ್, ಅದು ಬಿಟ್ಟರೆ ಬೇರೆ ಏನಿಲ್ಲ. ಕುರ್ಆನ್ ಮೇ ಹೈ, ಹದೀಸ್ ಮೇ ಹೈ ಅಂತ ಕೇಳುವವರಾಗಿದೆ. ಎಲ್ಲ ಕುರ್ಆನ್ ನಲ್ಲಿದೆ, ಎಲ್ಲ ಹದೀಸ್ ನಲ್ಲಿದೆ, ಆದರೆ ಎಲ್ಲ ನಿಮಗೆ ಅರ್ಥ ಆಗಬೇಕಂತ ಇಲ್ಲ. ಅರ್ಥ ಆಗ್ತದೆ ಅಂತ ಹೇಳಿದರೆ ಹೇಳಿಕೊಡಿ. ಸಿಯಾಮ್ ಇಸ್ಲಾಂ ನಿಯಮ ಬೇಡ. ಟೆಸ್ಟ್ ಟ್ಯೂಬ್ ಶಿಶುವಿನ ತಂದೆಯ ವಾರಿಸು ಸುತ್ತು ಯಾರಿಗೆ? ತಾಯಿಯವರು ಹೇಳಿಕೊಳ್ಳಿ. ಅದು ನಿಮಗೆ ಕುರ್ಆನ್ ಹದೀಸ್ ನೋಡಿಕೊಂಡು ಒಮ್ಮೆಲೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಕುರ್ಆನ್ ನಲ್ಲಿ ಇದೆ, ಅದು ಕಂಡು ಹಿಡಿಯುವವರು ಕಂಡು ಹಿಡಿಯುತ್ತಾರೆ. ಇನ್ನು ನೀವು ಕಂಡು ಹಿಡಿಯಲಿಕ್ಕೆ ಹೋದರೆ ಅದು ಗಂಡಾಂತರಕ್ಕೆ ಸಾಧ್ಯತೆ ಇದೆ. ಇಸ್ಲಾಂ ಜನರ ಮುಂದೆ ತಲೆ ತಗ್ಗಿಸಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಹೇಳಿದ್ದು ಉಲಮಾಗಳು ತೋರಿಸಿಕೊಟ್ಟ ಒಂದು ದಾರಿ, ಔಲಿಯಾಗಳು ತೋರಿಸಿಕೊಟ್ಟ ಒಂದು ದಾರಿ, ಮಹಾತ್ಮರು ತೋರಿಸಿಕೊಟ್ಟ ಒಂದು ದಾರಿ. ಆ ದಾರಿಯಲ್ಲಿ ಸಂಚರಿಸುವಾಗ ಕುರ್ಆನ್ ಹೇಳಿತು, ಅನ್ಅಮಲ್ಲಾಹು ಸಿರಾತಲ್ಲದೀನ ಅನ್ಅಮ್ತ ಅಲೈಹಿಂ, ಅಲ್ಲಾಹು ಅನುಗ್ರಹಿಸಿದವರ ದಾರಿಯಲ್ಲಿ ನೀವು ಸಾಗಿರಿ ಎಂದು ಹೇಳಿದ್ದು ಕುರ್ಆನ್. ಅದಕ್ಕೆ ಬೇಕಾಗಿ ಹೇಳಿದ್ದು. ಯಾತಕ್ಕೆ? ನೀವು ನಿಮ್ಮ ಮನವನ್ನು ಕುರ್ಆನ್ ಹದೀಸ್ ನೋಡಿಕೊಂಡು ಹೋದರೆ ನೀವು ದಾರಿ ತಪ್ಪುತ್ತೀರಿ. ಅದಕ್ಕಾಗಿ ಅಲ್ಲಾಹು ಅನುಗ್ರಹಿಸಿದ ದಾರಿಯಲ್ಲಿ ಹೋದರೆ ನೀವು ಯಾವ ದಾರಿ ತಪ್ಪಲಿಕ್ಕಿಲ್ಲ.